ಇಂಡಿಪೆಂಡೆಂಟ್ ಆಡಬೇಕಂತ ಆಡತ್ತೀನಿ ಉತ್ತರ ದಕ್ಷಿಣ ಇದಕ್ಕೆ ಉತ್ತರ ಕ್ಷೇತ್ರಕ್ಕೆ. ನಿಮಗೊಂದು ಈ ಚುನಾವಣೆದಾಗೆ ಒಂದು ಅಭ್ಯರ್ಥಿ ಆಗಬೇಕಂದ್ರೆ ನಿಮ್ಗೆ ಯಾವ ಥರ ಒಂದು ಅನ್ಕೊಂಡಿದ್ರಿ ತಾವು ಸ್ವತಂತ್ರ ಚುನಾವಣೆದಾಗ ದೇವ್ರ ಕರ್ಪ ಇತ್ತು ನಿಮ್ಮಂಥವ್ರೆಲ್ಲ ಗರೀಬರ ಆಶ್ರಯ ಇತ್ತು ಅಂತ ನಾ ಗೆದ್ತೀನಿ ಅಂತ ಆಳತ್ತೀನಿ. ಮತ್ತು ಆಲ್ರೆಡಿ ವೈಯಕ್ತಿಕ ಬೀಸಲಾಕಕ್ಕೆ ನಾನು ಮನೆ ಮಾರಾಕಿನಿ, ಅದು ರೊಕ್ಕ ಏಟಕ್ಕೆ ಖರ್ಚಾಗಲ್ಲ ಅಂತೇಳಿ ಆಳತ್ತೀನಿ. ಇದು ಹೇಳಕ್ಕೆ ರಾತ್ರಿ ಬರ್ತೀನಿ, ರಾತ್ರಿ ಬಾರಕಿನಿ. ಆಮೇಲೆ ಯಾರೋ ಒಂದು ಚಹಾ ಕೊಡ್ದಿಲ್ಲ, ನಾ ಇಲ್ಲಿ ಯಾರಿಗಾರ ಒಂದು ರೂಪಾಯಿ ಏನಾರ ಕಮ್ಮದ ನೋಡ್ಕೊ. ಹಾಂ, ಯಾರಿಗಾರ ₹1 ಕಮ್ಮದ ಕೇಳ್ರಿ. ಎಲ್ಲಿ ಭೀ ಅಲ್ಲಿ ಹೋದ್ರಿ ಭೀ, ಇಲ್ಲಿ ಹಿಡಿದು ಮಾಳೆಗಾವ್ ಸರ್ಕಲ್ ಹಿಡಿದು ಹಳೆಂಬರ್ ಜನೋಡ ಸರ್ಕಲ್ ತನ ಎಲ್ಲಿ ₹1 ಕಡಿಮೆ ಇಲ್ಲ. ಎಲ್ಲರೂ ಜೆ ಹೊಳ್ಳಕ್ಕೆ ರೆಡಿ ಯಾರ ಈಗ ಓಡಾಡತ್ತಾರ ಪಾಪ. ನಾ ಇಲ್ಲಿದ್ದಿರ್ ಭೀ ಜನರ ಸೇವೆ ಮಾಡೋ ಕಡೆನೇ ನಿಂತಿದ್ದೆ. ಮತ್ತೆಲ್ಲರೂ ನಿಮ್ಮ ಆಶೀರ್ವಾದ ಇರ್ಲಾರೆ. ಮಾಧವರಾವ್ ಪಾಟೀಲ್ ಬಾಲ್ಕಿ ಸಾಹೇಬರು ಅವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಮಾಧವರಾವ್ ಪಾಟೀಲ್ ಸಾಹೇಬರು ಮನೋಹರ್ ಮುಕ್ತಿ ಸಾಹೇಬರಿಗೆ ಸನ್ಮಾನ್ ನಮ್ಮದು ಭಾಲ್ಕಿ ತಾಲೂಕ ಹುಣಜಿಕೆ ಗ್ರಾಮದವರು ಮಹಾದೇವ ಪಾಟೀಲ್ ಅಂತೆ. ಮನೋಹರ್ ಮುಕ್ತಿಯವರು ಪ್ರಾಪರ್ ಚಾಮಳದವರು. ಅವರು ಎಲೆಕ್ಷನ್ ನಿಂದಿರ್ಬೇಕಂತ ಅವರೊಳಗೆ ಭಾಳ ಹುರುಪಿದೆ. ಅವರು ಒಂದೇ ಮಾತನಾಡಿದ್ದಾರೆ, ಇಜ್ಜತಿ ಅಂತೂ ಇಜ್ಜತ್ಗೆ ಹೋರಾಡ್ತಾರೆ. ಇವರಂತ ಒಳ್ಳೆ ಮನುಷ್ಯ ಸಿಗೋದಿಲ್ಲ, ಬಹಳ ಮನುಷ್ಯ ಇದ್ದಾರೆ. ಯಾರು ಗರೀಬ್ ಮನುಷ್ಯ ಏನು ಬೇಡ್ದೋ ಇಲ್ಲ ಅಂಬೋದಿಲ್ಲ. ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ಇಳಿಬೇಕಂತ ಅನ್ಕೊಂಡಿದ್ದೀರಿ. ಹೌದು, ಇವಾಗಲೇ ಸಾಕಷ್ಟು ಪಕ್ಷಗಳಿವೆ, ಅದರಲ್ಲಿ ಸೇರ್ಬಹುದಾಗಿತ್ತಲ್ಲ. ನೀವು ಸಮಾಜ ಸೇವೆ ಮಾಡ್ಬೇಕಂತ ಅನ್ಕೊಂಡ್ರ ಬೇರೆ ಪಕ್ಷದವ್ರು ಸೇರ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತಲ್ಲ. ಇಂಡಿಪೆಂಡೆಂಟ್ ಯಾಕೆ ಒಂದು ಹೋರಾಟ ಮಾಡ್ತಾ ಇದ್ರಿ, ಯಾವಾಗ ನಿಂದಿರ್ಬೇಕಂತ ಅನ್ಕೊಂಡಿದ್ದೀರಿ? ಈಗ ಅಲ್ಲಿ ಕೇಳ್ರಿ, ರೊಕ್ಕದವ್ರಿಗೆ ಜಲ್ದಿ ಟಿಕೆಟ್ ಸಿಗಲ್ಲ ಹೊಂಟದ. ಈಗ ನಮ್ಗೆ ಅಂತ ಗರೀಬ್ ಸಿಗ್ತದೆ. ಈಗ ಅಣ್ಣವ್ರ ಬಂಡಪ್ಪ ಸಾಬ್ರು ನಮ್ಗೆ ಅಣ್ಣೂರೇ ಆಗಬೇಕು. ಅವರು ಟಿಕೆಟ್ ನಂಗೆ ಇತ್ತು, ನಾ ಟಿಕೆಟ್ಲಿಂದ ಆರ್ಡರ್ ನಂಗೆ ಅದು ಚಲೋ ಕಾಣಿಸಲ್ಲ ಅಂಥೇಳಿ ನಾ ಇಂಡಿಪೆಂಡೆಂಟ್ ಆಡತ್ತೀನಿ. ನಮಗೆ ಅಲ್ಲಿ ಇಜ್ಜತ್ ಆಗಲ್ಲ, ಅದಕ್ಕೆ ನಾ ಇಂಡಿಪೆಂಡೆಂಟೇ ಆಡಬೇಕು. ಈಗ 4 ಮಂದಿ ಏನು ಮಾಡ್ತಾರೆ, ಆ ಪಕ್ಷಕ್ಕೆ ಹೋಗ್ಯಾನ, ಈ ಪಕ್ಷಕ್ಕೆ ಹೋಗ್ಯಾನ. ಈಗ ಗೋರ್ ಗರೀಬರು ಅನಿಸ್ತಾವೆ. ಗೋರ್ ಗರೀಬರು ಆ ಪಕ್ಷಕ್ಕೆ ಇವ್ರ ಆ ಪಕ್ಷಕ್ಕೆ ಹೋದ್ರು ಅನಿಸ್ತಾರೆ. ಅದಕ್ಕೆ ಬೇಡ ಈಗ ಅಲ್ಲಿ ಆ ಟಿಕೆಟ್ನ ಕೊಡು, ಈ ಟಿಕೆಟ್ ಕೇಳು ಅಂತಂದ್ರೆ ಅವ್ರು ನಾವು ದೊಡ್ಡರಿಗೆ ಟಿಕೆಟ್ ಸಿಗೋಣ್ರೆ ನಮಗೇನು ಸಿಗ್ತದೆ ಸರ್ ಗರೀಬರಿಗೆ? ಅಗರ್ ಒಂದು ವೇಳೆ ನೀವು ಉತ್ತರ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ಒಂದು ವೇಳೆ ಜಯ ಸಾಧಿಸಿದರೆ ಮೊಟ್ಟ ಮೊದಲು ಮಾಡುವ ಕಾರ್ಯ ನಿಮ್ದು ಯಾವುದು? ನಮ್ದಲ್ಲತ್ರ ಫಸ್ಟ್ ನಮ್ಮ ಗೋರ್ ಗರೀಬರು ಏನು ಕೇಳ್ತಾರೆ ಅದು ಪೈಲೆ ಕೆಲಸ. ಆಮೇಲೆ ಏನದ ದೇವ್ರ ಕೆಲಸ. ಫಸ್ಟ್ ಗರೀಬರು ಏನು ಕೇಳ್ತಾರೆ ಅದು ಎದುರಿಸಿ ಹಾಂ ಎದುರದ ನೀವು ಮಾಡ್ಕೋರಪ್ಪ ಕೈದು ಹಂಗದ ಅಂತ ಹೇಳ್ಬೋದು ಸರ್. ನಿಮ್ದೆಲ್ಲ ಆಶೀರ್ವಾದದಿಂದ ನನ್ನ 2 ಮಕ್ಕಳು IAS ಆಗ್ಯಾರ. IAS ಆಫೀಸರ್ ಆಗ್ಲತ್ತಾರೆ. ಈಗ ಆಲ್ರೆಡಿ ಆಗ್ಯಾರ ಒಬ್ಬರು. ಅದ್ರ ಕಡೆಯಿಂದ ಲಾಸ್ಟ್ ನಾ ಏನು ನಾನು ಫೈನಲ್ ಆಡಬೇಕಂತ ಆಡತ್ತೀನಿ. ಇಂದಿನ ದಿವಸ 26 ಏನಿಗೋದು ನಾವು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಮನೋಹರ್ ಮುಕ್ತಿಗೆ ಸಾಹೇಬರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಾಂಬೋಳು ಅವರೊಂದು ಬೀದರ್ ಡೆವಲಪ್ಮೆಂಟ್ ಅಭಿವೃದ್ಧಿಗಾಗಿ ತನ್ನ ತನು ಮನ ಧನದಿಂದ ಜನರ ಸೇವೆ ಮಾಡಬೇಕಂತ ಹೇಳಿ ಇವತ್ತೇನು ನಿರ್ಣಯ ಮಾಡಿದ್ದಾರೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ. ಹಾಗಾಗಿ ಈ ಕ್ಷೇತ್ರದ ಜನರು ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು. ಮತ್ತು ಅದೇ ಥರ ಇಂಥ ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಗೆ ಒಂದು ಏನು ಪ್ರಜಾಪ್ರಭುತ್ವದಲ್ಲಿ ಏನು ಪ್ರತಿಯೊಬ್ಬ ಮನುಷ್ಯನೂ ಕೂಡ
ಹಾಕಬೇಕಂತ ಏನು ಇದು ಇದೆ ಅದನ್ನು ಇವತ್ತೆಲ್ಲ ಈ ಜನ ಸಹಕರಿಸ್ಬೇಕು. ಅವರಿಗೆ ಮನೋಹರ್ ಸಾಹೇಬರಿಗೆ ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ಒಂದು ಸಲ ಚಾನ್ಸ್ ಕೊಡಬೇಕು ಅಂಥೇಳಿ ನಾನು ಎರಡು ಆಡಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ಧನ್ಯವಾದ.